ಅದೇ ಥರ ಒಂದು ಆನೆ ತಾನು ಮಾಡಿರೋ ಸೇವೆಗೋಸ್ಕರ ಮಾಡಿರೋದು ಒಂದು ಒಳ್ಳೆ ಖುಷಿ ಕೊಡುವಂಥ ವಿಚಾರ. ಅರ್ಜುನ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ 8 ಬಾರಿ ಚಿನ್ನದ ಅಂಬಾರಿ ಹೊತ್ತು ಕೋಟ್ಯಾಂತರ ಜನರ ಮನದಲ್ಲಿ ಮನೆ ಮಾಡಿದ್ದ ಆನೆ. ಆದರೆ 2023 ಡಿಸೆಂಬರ್ 4ರಂದು ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಯಳಸೂರು ಬಳಿ ಕಾಡಾನೆಗಳ ಸೆರೆಗೆ ನಡೆಸಿದ ಕಾರ್ಯಾಚರಣೆಯಲ್ಲಿ ಒಂಟಿ ಸಲಗದ ದಾಳಿಗೆ ತುತ್ತಾಗಿ ಅರ್ಜುನ ವೀರಮರಣ ಹೊಂದಿದ್ದ. 64ನೇ ವರ್ಷದಲ್ಲೂ 24ರ ಚಿರಯುವಕನಂತಿದ್ದ ಅರ್ಜುನ ಆನೆ ಕುರಿತ ಹಾಗೂ ಕಾಡಿನ ಸಂರಕ್ಷಣೆ ಕುರಿತ ಸಿನಿಮಾ ಸಿದ್ಧವಾಗಿದ್ದು ರಾಜ್ಯಾದ್ಯಂತ ಬಿಡುಗಡೆಗೆ ದಿನಗಣನೆ ಶುರುವಾಗಿದೆ. ಅರ್ಜುನ ಆನೆಯನ್ನ ಜೀವಂತವಾಗಿರಿಸಲು ಪುಟ್ಟ ಪ್ರಯತ್ನ. ಇದೇ 30ರಂದು ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ ಮಾವುತ ಸಿನಿಮಾ. 8 ಬಾರಿ ತಾಯಿ ಚಾಮುಂಡೇಶ್ವರಿಯನ್ನ ಅಂಬಾರಿ ಮೇಲೆ ಹೊತ್ತು ಮೆರೆಸಿದ ಅರ್ಜುನನ ಸವಿನೆನಪಿನಲ್ಲಿ ಸಿನಿಮಾ ಚಿತ್ರೀಕರಣಗೊಂಡಿದೆ. ಹೆಸರೇ ಸೂಚಿಸುವಂತೆ ಮಾವುತ ಹಾಗೂ ಆನೆಯ ಬಾಂಧವ್ಯದ ಕಾಡಿನ ಕಥಾ ಹಂದರವುಳ್ಳ ಚಿತ್ರ ಇದಾಗಿದ್ದು, ಚಿತ್ರಕ್ಕೆ ಲಕ್ಷ್ಮೀಪತಿ ಬಾಲಾಜಿ ಬಂಡವಾಳ ಹಾಕುವುದರೊಂದಿಗೆ ನಾಯಕ ನಟರಾಗಿ ಅಭಿನಯಿಸಿದ್ದಾರೆ. ಸಹ ನಿರ್ಮಾಪಕರಾಗಿ ಮುರಳೀಧರ್ ತಿಪ್ಪೂರ್, ಚಲುವರಾಜ್ ಎನ್ ಸಾಥ್ ಕೊಟ್ಟಿದ್ದಾರೆ. ಇದೇ 30ರಂದು ರಾಜ್ಯಾದ್ಯಂತ ಸಿನಿಮಾ ರಿಲೀಸ್ ಆಗಲಿದ್ದು, ಎಚ್ಡಿಕೋಟೆ ತಾಲೂಕಿನ ಚಕ್ಕೋಡನಹಳ್ಳಿ ಗ್ರಾಮದಲ್ಲಿ ಆಯೋಜನೆಗೊಂಡಿದ್ದ ಸುಗ್ಗಿ ಕಾರ್ಯಕ್ರಮದಲ್ಲಿ ಮಾವುತ ಪೋಸ್ಟರ್ ರಿಲೀಸ್ ಮಾಡಲಾಯಿತು. ಪೋಸ್ಟರ್ ಬಿಡುಗಡೆಗಾಗಿ ಮತ್ತೊಂದು ವಿಶೇಷ ಸುದ್ದಿ ಸಂದರ್ಭದಲ್ಲಿ ಇದೇ ತಾಲೂಕಿನವರಾಗಿದ್ಕೊಂಡು ನಾವು ಕೂಡ ಮಾವುತ ಅಂತ ಹೇಳಿದಾಗ ನೆನಪಾಯಿತು ನಮಗೆ. ಸಿರಿನಾಡ ಕುಸುಮ ಅಂತ ಹೇಳ್ಬಿಟ್ಟು ಒಂದು ಕೃತಿ ರೆಡಿ ಆಗ್ತಾ ಇದೆ, ನನ್ನದೇ ರೆಡಿ ಆಗ್ತಾ ಇದೆ. ಸಿರಿನಾಡ ಕುಸುಮ ಅಂತ ಅರ್ಜುನನ ಮೇಲೆ ಮುಂದಿನ ವರ್ಷ ಬಿಡುಗಡೆ ಆಗುತ್ತೆ. ಅದು ಕೃತಿ ಅರ್ಜುನ ಆನೆಯ ಮೇಲೆ ಕುರಿತಿರ್ತಕ್ಕಂಥದ್ದು. ಅರ್ಜುನನ ಮಾವುತ ವಿನು ಆತ್ಮೀಯ ಸ್ನೇಹಿತ, ನನ್ನ ಸಹಪಾಠಿ ಕೂಡ. ಮುಂದಿನ ದಿನಗಳಲ್ಲಿ ಅದು ಕೂಡ ಬರುತ್ತೆ. ಸಿರಿನಾಡ ಕುಸುಮ ಅಂತ ಕೃತಿ. ಮಾವುತ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಎಲ್ಲರೂ ಕೂಡ ಗ್ರಾಮದ ಪರವಾಗಿ ಅವರಿಗೆ ಶುಭವನ್ನ ಕೋರಿ ಇದೇ ತಿಂಗಳು 30ನೇ ತಾರೀಕು ಸಿನಿಮಾ ಬಿಡುಗಡೆಗೆ ತಲುಪುತ್ತೆ. ನಮ್ಮ ಬಾಲಾಜಿಯವರು ಹಾಗೂ ಎಲ್ಲ ಚಿತ್ರತಂಡದವರು ಶುಭವನ್ನ ಕರುಣಿಸ್ಲಿ. ಕೇಳ್ರಪ್ಪ ಅಣ್ಣ ಮಂದಿರ, ನಾವು ಯಾಕೆ ಇವತ್ತು ನಿಮ್ಮ ಚಕ್ಕೋಡ್ನಹಳ್ಳಿನೇ ನಾವು ಇಷ್ಟೊಂದು ಪ್ರೀತಿಸಿ ಬಯಸಿದ್ದೀವಿ ಅಂದರೆ, ನನಗೆ ಗೊತ್ತಿತ್ತು ನನ್ನ ಚಕ್ಕೋಡ್ನಹಳ್ಳಿ ಗ್ರಾಮದ ರೈತರ ಮಕ್ಕಳು ಹೃದಯವಂತರು ಅಂತ. ನೀವು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತೀರಾ ಅನ್ನೋದು ನನ್ನ ನಂಬಿಕೆ ಇದೆ ರೀ. ನೀವು ಆ ರೀತಿಯ ಈ ಭೂಮಿ ಮೇಲೆ ಏನು ಆ ಸೃಷ್ಟಿಕರ್ತನ ಸೃಷ್ಟಿಯಲ್ಲಿ ಅಸಾಧ್ಯವಾದನ್ನೆಲ್ಲ ಸಾಧ್ಯ ಮಾಡುವಂತ ಒಂದೇ ಒಂದು ಯುವಕ ಅಂತ ಏನಾದ್ರು ಸೃಷ್ಟಿಯಾಗಿದ್ರೆ ಅದು ನನ್ನ ಚಕ್ಕೋಡ್ನಹಳ್ಳಿ ಗ್ರಾಮದ ರೈತರು ಮಕ್ಕಳು ಅಂತಾನು ಕೂಡ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳ್ತೀನಿ ರೀ. ಹಾಗಾಗಿ ಯಾಕೆ ಇವ್ರನ್ನ ನಾವಿಲ್ಲಿ ಕರ್ಸಿದೀವಿ ಅಂದ್ರೆ, ಅನ್ನದಾತ ಮನ್ಸು ಮಾಡಿದ್ರೆ ರೆಡ್ ಪೋರ್ಟಲ್ ಕೂಡ ಕೂರ್ಬಹುದು ಎಂಬ ಸಾಧನೆಯನ್ನ ಮಾಡಿರ್ತಕ್ಕಂಥ ನಮ್ಮ ಬಾಲಾಜಿ ಅವರಿಗೆ ನಿಮ್ಮ ಆಶೀರ್ವಾದ ಸಿಗ್ಲಿ ಅಂತ ಹೇಳಿ ನಾನು ಇವತ್ತಿನ ಬಳಿ ಕರೆಸಿದ್ದೀನಿ. ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೇನೆ, ಇದೇ ತಾಲೂಕಲ್ಲಿ ಅವರು 30ನೇ ತಾರೀಕು ರಿಲೀಸ್ ಮಾಡ್ತಿದ್ದಾರೆ. ಚಲನಚಿತ್ರವನ್ನ ನೋಡಿ ಅವರನ್ನ ಹರಿಸಿ ಬೆಳೆಸಿ ಅಂತನೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ತಾಯಿ ಚಿಕ್ಕಮ್ಮ ದೇವಿಯಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಎಲ್ಲರನ್ನು ಬದುಕಿಸಿದೆಯಾ ತಾಯಿ, ರೈತರ ಮಕ್ಕಳನ್ನು ಬದುಕಿಸು ತಾಯಿ. ಈ ಮಾವುತ ಚಲನಚಿತ್ರ ಮಾಡಿರ್ತಕ್ಕಂಥ ನಾಯಕ ಒಬ್ಬ ರೈತನ ಮಗ. ಆ ರೈತನಿಗೆ ಗೊತ್ತು ಕಷ್ಟ ಅಂದ್ರೆ ಏನು, ಹಸಿವಂತ ಏನು ಅಂತ. ಹಾಗಾಗಿ ನೀ ಯಾರನ್ನ ಬೇಕಾದ್ರೂ ಸೋಲ್ಸಿದ್ರು ಎದ್ದು ಬರ್ಬೋದು, ಆದ್ರೆ ರೈತ ಸೋತ್ರೆ ಎದ್ದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ನನ್ನ ಮಾವುತ ಚಲನಚಿತ್ರದ ನಾಯಕ ಸಹೋದರ ಬಾಲಾಜಿಯನ್ನ ಕೈ ಬಿಡಬೇಡ ತಾಯಿ. ಅವರನ್ನ ಹರಿಸು, 100 ದಿನಗಳ ಕಾಲ ಶತದಿನೋತ್ಸವ ಆಚರಿಸಲಿ ಅಂತಲೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಪ್ರಾರ್ಥನೆಯನ್ನ ಮಾಡಿ, ಎಲ್ಲ ರೈತರ ಆಶೀರ್ವಾದ ಇವ್ರಿಗಿರ್ಲಿ ಅಂತಲೂ ಕೂಡ ನಾನು ವಿಶೇಷವಾಗಿ ತಮ್ಮಲ್ಲಿ ಪರಿಪರಿಯಾಗಿ ಬೇಡ್ಕೊಳ್ತಾ, ಚಲನಚಿತ್ರದ ತಂಡದ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್, ಗುಡ್ ಲಕ್, ಎಲ್ಲರಿಗೂ ಒಳ್ಳೇದಾಗ್ಲಿ. ನಾನು ರೈತನ ಮಗನೇ, ದ್ವಿತೀಯ PUCಯಲ್ಲಿ ಫೇಲ್ ಆಗಿದ್ದೆ. ಅರ್ಜುನನನ್ನ ಜೀವಂತವಾಗಿರಿಸಲು ಮಾವುತ ಸಿನಿಮಾ ಮಾಡಿದ್ದೇನೆ. ನಿಮ್ಮ ರೈತ ಮಗನ ಆಶೀರ್ವದಿಸಿ ಮಾವುತ ಸಿನಿಮಾವನ್ನ ನೋಡಿ. ಎಚ್ಡಿಕೋಟೆ ತಾಲೂಕಿನ ರೈತರಿಗೆ ಮನವಿ ಮಾಡಿದ ನಾಯಕ ನಟ. ಪೋಸ್ಟರ್ ರಿಲೀಸ್ ಬಳಿಕ ಮಾತನಾಡಿದ ನಟ ಕಂ ನಿರ್ಮಾಪಕ ಲಕ್ಷ್ಮೀಪತಿ ಬಾಲಾಜಿ, ನಾನು ಕೂಡ ರೈತನ ಮಗನೇ, ದ್ವಿತೀಯ PUCಯಲ್ಲಿ ಫೇಲ್ ಆಗಿದ್ದೆ. ನಂತರ ಪದವಿ ಪೂರೈಸಿ 2023ರಲ್ಲಿ ಚಿತ್ರರಂಗಕ್ಕೆ ಕಾಲಿಟ್ಟೆ. ಕೋಟ್ಯಾಂತರ ಜನರ ಮನಸ್ಸಿನಲ್ಲಿ ರಾಜನಾಗಿದ್ದ ಅರ್ಜುನ ಆನೆ ವೀರಮರಣ ಹೊಂದಿದ್ದ ಸುದ್ದಿ ಕೇಳಿ ನನಗೂ ತುಂಬಾ ಬೇಜಾರಾಯಿತು.
ಯಾವ್ದ್ಯಾವುದೋ ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡ್ತಾರೆ. ನಾನ್ಯಾಕೆ ಅರ್ಜುನ ಕುರಿತ ಸಿನಿಮಾ ಮಾಡಬಾರ್ದು ಅಂತೇಳಿ ನಾನೇ ಬಂಡವಾಳ ಹಾಕಿ ಮಾವುತ ಸಿನಿಮಾ ಮಾಡಿದ್ದೇನೆ. ಇದೇ 30ರಂದು ಸಿನಿಮಾ ರಿಲೀಸ್ ಆಗಲಿದ್ದು ದಯವಿಟ್ಟು ಸಿನಿಮಾ ನೋಡಿ ಪ್ರೋತ್ಸಾಹಿಸಬೇಕೆಂದು ಮನವಿ ಮಾಡಿದ್ರು. ನಾನು ಒಬ್ಬ ರೈತರ ಮಗ ಸರ್. ನಾವು ಇವಾಗಲೂ ಎಲ್ಲ ರೈತರ ಕೆಲಸ, ಸೊ ಎಲ್ಲ ಬೆಳೆಗಳನ್ನ ಬೆಳಿತೀವಿ, ಎಲ್ಲ ಥರದನ್ನು ಮಾಡ್ತೀವಿ. ಒಂದು ಸಣ್ಣ ವಿಷಯ ಏನಂತಂದರೆ, ಬೇಸಿಕಲಿ ನಾನು ಸಿವಿಲ್ ಇಂಜಿನಿಯರು. ಅದಕ್ಕಿಂತ ಮುಂಚೆ ನಾನು ಸೆಕೆಂಡ್ ಇಯರ್ PUC ನಲ್ಲಿ ಫೇಲ್ ಆಗ್ತೀನಿ. ಫೇಲ್ ಆದಾಗ ಸೊ ನಮ್ಮ ತಂದೆಯವರು ಹೇಳ್ತಾರೆ, ನಾವು ರೈತರ ಮಕ್ಕಳು ದೊಡ್ಡದಾಗಿ ಓದೋಕ್ಕಾಗಲ್ಲಪ್ಪ, ಬನ್ನಿ ನೀನು ಬಂದರೆ ಸೊ ನಾನು ನಿನಗೊಂದು ಬೈಕ್ ಕೊಡಿಸ್ತೀನಿ. ಆಸೆ ತೋರಿಸಿದ್ರು, ಒಂದು ಬೈಕ್ ಕೊಡಿಸ್ತೀನಿ, ಸೊ ನೀನು ಕೆಲಸ ಮಾಡಿಕೊಂಡು ಮನೇದು ನೋಡ್ಕೊಂಡಿರು ಅಂತ. ಸೊ ನಾನು ಇಲ್ಲ, ನನಗೆ ಬೈಕ್ ಬೇಡ, ನಾನು ಮತ್ತೆ ಓದ್ತೀನಿ ಅಂತ ಅಂದ್ಬಿಟ್ಟು ಸರ್ ಮೈಸೂರಲ್ಲೇ ಡಿಪ್ಲೊಮಾ ಮಾಡ್ತೀನಿ. ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜಲ್ಲಿ BE ಮಾಡ್ತೀನಿ, BE ಸಿವಿಲ್ ಇಂಜಿನಿಯರು. ಸೊ ಆಮೇಲೆ ಸ್ವಂತ ಕಾಲ್ನಲ್ಲಿ ನಿಂತ್ಕೋತೀನಿ, ಕೆಲಸ ಮಾಡ್ತೀನಿ. ಸೊ ಕೆಲಸ ಮಾಡಿ ತದನಂತರ ಸೊ ನನ್ನ ಎಲ್ಲ ಬೇಸಿಕ್ ನೀಡ್ಸ್ನ ಫುಲ್ಫಿಲ್ ಮಾಡಿಕೊಂಡು ಸೊ ಒಂದು ಸಿನಿಮಾ ಮಾಡ್ತೀನಿ, ಬರೀ 10% ಬಡ್ಡಿ ಅಂತ 2023ರಲ್ಲಿ ರಿಲೀಸ್ ಮಾಡ್ತೀನಿ. ಸೊ ತದನಂತರ ನಾನು ದೊಡ್ಡದಾಗಿ ಯೋಚನೆ ಮಾಡ್ತೀನಿ. ಈಗ ಇತ್ತೀಚೆಗೆ ನಮ್ಮ ಅರ್ಜುನ ಸತ್ತೋಗ್ತಾನೆ. ಸೊ ಯಾಕೆ ಎಲ್ಲರೂ ಏನೇನೋ ಸಿನಿಮಾ ಮಾಡ್ತಾರೆ, ಸೊ ಎಲ್ಲ ಥರದ್ದು ಸಿನಿಮಾ. ಸೊ ನಾನು ಯಾಕೆ ಜನಗಳಿಗೆ ಸೊ ಒಂದು ಕಾಡಿನ ರಕ್ಷಣೆ ಬಗ್ಗೆ ಅಥವಾ ಒಂದು ಆನೆ ಈ ಥರದ್ದು ಒಂದು ಸಿನಿಮಾ ಮಾಡ್ಬೋದು ಜನಗಳಿಗೆ. ಸೊ ಎಲ್ಲ ಸಮಾಜದವರಿಗೆ ನಾನೊಂದು ಫಾರೆಸ್ಟ್ ಕನ್ಸರ್ವೇಷನ್ ಬಗ್ಗೆ, ಅಂದರೆ ಅರಣ್ಯ ರಕ್ಷಣೆ ಬಗ್ಗೆ ಯಾಕೆ ಒಂದು ಇದನ್ನು ಮಾಡಿಸ್ಬಾರ್ದು. ಒಂದು ಆನೆ ಮತ್ತು ಕಾಡಿನ ಸಂರಕ್ಷಣೆ ಹೇಗೆ, ಸೊ ಮರ ಇದ್ದರೆ ಸೊ ಕಾಡು ಇದ್ದರೆ ನಾಡು ಅನ್ನೋ ಒಂದು ಇದನ್ನು ನಾನು ಯಾಕೆ ಜನಗಳಿಗೆ ತೋರಿಸ್ಬಾರ್ದು, ಸಮಾಜಕ್ಕೆ ತೋರಿಸ್ಬಾರ್ದು ಅಂತ ಒಂದು ಅರ್ಜುನನ ನೆನಪಿಗೋಸ್ಕರ ಮಾವುತ ಅಂತ ಒಂದು ಸಿನಿಮಾ ಮಾಡ್ತೀನಿ ಸರ್. ಅದು ಸಕ್ರೆಬೈಲಲ್ಲಿರುವಂಥ ಸಾಗರ ಆನೆ, ನಿಜವಾದ ಆನೆನ ನಾನು ಸರ್ಕಾರದಿಂದ ಪರ್ಮಿಷನ್ ತಗೋತೀನಿ. ಸೊ ಆನೆ ಜೊತೆ ನಾನು 4 ದಿನ ಅದರದ್ದು ಸೊ ಏನು ಅದ್ರ ಭಾಷೆ ಎಲ್ಲ ಇದೆ, ನಿಮಗೆ ಗೊತ್ತಿರುತ್ತೆ. ಸೊ ಆನೆ ಜೊತೆಗೆ ನೀವು ನೋಡಿದ್ರೆ, ಒಂದು ಆನೆ ಅಂತಂದರೆ 10 ಕಿಲೋಮೀಟ್ರ್ ದೂರದಲ್ಲಿ ಇರ್ತೀವಿ. ಆದರೂ ನಾನು ಸೊ ತುಂಬ ಜನ ಹೇಳ್ತಾರೆ, ಆನೆ ಜೊತೆಲಿ ಆ್ಯಕ್ಟ್ ಮಾಡ್ತೀಯಲ್ಲಪ್ಪ, ಬೇಡ, ಸೊ ಬೇರೆ ಬೇಕಾದಷ್ಟು ದಾರಿಗಳಿದೆ, ಅದನ್ನು ಮಾಡಿ ಅಂತ. ಇಲ್ಲ ಸರ್, ನಾನು ಸತ್ರು ಪರವಾಗಿಲ್ಲ, ಆನೆ ಜೊತೆಯಲ್ಲೇ ಮಾಡ್ತೀನಿ. ಸೊ ಅಂತ ಆನೆನ ಸರ್ಕಾರದಿಂದ ಪರ್ಮಿಷನ್ ತೊಗೊಂಡು ಆನೆ ಜೊತೆಲಿ ಮಾವುತ ಅಂತ ಒಂದು ಸಿನಿಮಾ ಮಾಡ್ತೀನಿ ಸರ್. ಇದೇ ತಿಂಗಳು 30ಕ್ಕೆ ರಿಲೀಸ್ ಆಗ್ತಿದೆ. ತುಂಬ ಕಷ್ಟಗಳ ನಡುವೆ ಆ ಆನೆ ಇಟ್ಕೊಂಡು ಸಿನಿಮಾ ಮಾಡ್ತೀನಿ. ಸೊ ಆವಾಗ ನಮ್ಮ ಅಣ್ಣ ಆದಂಥ ಚಂದನ್ ಗೌಡ್ರ ಹತ್ರನೂ ಹೋಗ್ತೀನಿ, ಕೇಳ್ತೀನಿ. ಸೊ ನಾನು ಒಬ್ಬ ರೈತನ ಮಗ ಅಂತ. ಸೊ ನಮ್ಮೆಲ್ಲ ರೈತರ ಸಪೋರ್ಟ್ ಇರುತ್ತೆ. ಇಲ್ಲಿ ನಾನು ಒಬ್ಬ ಸಿನಿಮಾ ನಟನಾಗಿ ಬಂದಿಲ್ಲ, ಒಬ್ಬ ರೈತನ ಮಗನಾಗಿ ಬಂದಿದ್ದೀನಿ. ಸೊ ನಮ್ಮನ್ನು ನಿಮ್ಮ ಮಡ್ಲಿಗೆ ಹಾಕ್ಕೊಳ್ಳಿ. ಸೊ ನನ್ನ ಸಿನಿಮಾ ಇದೇ ಜನವರಿ 30ಕ್ಕೆ ರಿಲೀಸ್ ಆಗ್ತಿದೆ. ತಾವೆಲ್ಲರೂ ಬಂದು ಸಿನಿಮಾನ ನೋಡಿ ಸೊ ಒಂದು ಸಕ್ಸಸ್ ಮಾಡಿ. ಒಬ್ಬ ರೈತನ ಮಗ ಎಲ್ಲದನ್ನೂ ಮಾಡ್ಬೋದು ಅನ್ನೋದಕ್ಕೆ ಸೊ ಒಂದು ನಿದರ್ಶನ ಆಗಲಿ. ಸೊ ನಾನು ಎಂಜಿನಿಯರಿಂಗ್ ಮುಗಿಸಿ ಸಿವಿಲ್ ಇಂಜಿನಿಯರ್ ಆಗಿ ಈ ಸಿನಿಮಾ ಇದಕ್ಕೂ ಬಂದಿದ್ದೀನಿ. ರೈತರ ಮಕ್ಕಳು ಎಲ್ಲದನ್ನೂ ಮಾಡ್ಬೋದು ಅನ್ನೋದನ್ನು ಒಂದು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಎಲ್ಲ ನಮ್ಮ ಯುವಕ ಮಿತ್ರರು ಎಲ್ಲರೂ ಇದೇ ಹಾದಿಯಲ್ಲಿ ಹೋಗೋಣ. ಸೊ ನಾವು ರೈತರು ಎಷ್ಟು ಎತ್ತರದಲ್ಲಿರ್ತೀವಿ, ಸೊ ಏನು ಬೇಕಾದರೂ ಮಾಡ್ತೀವಿ, ನಾವು ಒಂದು ಸಾಧನೆನ ಮಾಡೋಣ. ಇನ್ನು ಮುಂದಿನ ದಿನಗಳಲ್ಲಿ ನೀವೆಲ್ಲ ನಮ್ಮ ಜೊತೆಗಿದ್ದು ನಮ್ಮ ಸಪೋರ್ಟ್ ಮಾಡಿ. ನಾವು ಯಾವತ್ತೂ ಅಣ್ಣನ ಜೊತೆಲಿ ಇರ್ತೀವಿ, ಎಲ್ಲ ರೈತರ ಜೊತೆಲೂ. ಸೊ ರೈತನ ಮಗನಾಗಿ ನಾನು ಇರ್ತೀನಿ. ಪೋಸ್ಟರ್ ರಿಲೀಸ್ ಮಾಡಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷ ಭೂಮಿಪುತ್ರ ಚಂದನ್ ಗೌಡ, ಅರಣ್ಯ ಬಗ್ಗೆ ಅಪಾರ ಪ್ರೀತಿ ಕಾಳಜಿ ಹೊಂದಿರುವ ಲಕ್ಷ್ಮೀಪತಿ ಬಾಲಾಜಿ ವೀರಮರಣ ಹೊಂದಿದ್ದ ಅರ್ಜುನ ಆನೆಯನ್ನ ನಾಡಿನ ಜನರಿಗೆ ಮತ್ತೊಮ್ಮೆ ತೋರಿಸಬೇಕೆಂದು ಮಾವುತ ಸಿನಿಮಾ ಮಾಡಿದ್ದಾರೆ. ಸಿನಿಮಾ ನೋಡುವ ಮೂಲಕ ಲಕ್ಷ್ಮೀಪತಿ ಬಾಲಾಜಿಯನ್ನ ಬೆಳೆಸಿ ಪ್ರೋತ್ಸಾಹಿಸಬೇಕೆಂದು ಮನವಿ ಮಾಡಿದರು. ಮಾವುತ ಚಲನಚಿತ್ರ ದಿನೋತ್ಸವ ಆಚರಣೆ ಆಗ್ಬಿಟ್ಟಿದೆ ಅಂತಾನೆ ನಾನು ಸೆಲೆಬ್ರೇಟ್ ಮಾಡ್ತೀನಿ. ಆಗ್ಬಿಟ್ಟಿದೆ, ಬಿ ಪಾಸಿಟಿವ್, ಕರೆಕ್ಟ್ ತಾನೆ? ನಾವು ಆಶಾವಾದಿಗಳಾಗಿರ್ಬೇಕು, ನಿರಾಶಾವಾದಿಗಳಾಗಬಾರ್ದು. ಬಹುಶಃ ಇದು 100ನೇ ದಿನದ ಒಂದು ಸಂಭ್ರಮಾಚರಣೆ ಅಂತಲೂ ಕೂಡ ನಾನು ನಿಮಗೆ ಅಡ್ವಾನ್ಸ್ ಆಗಿ ಶುಭ ಕೋರಿ ಸಿಹಿ ತಿನ್ನಿಸ್ತಾ ಇದ್ದೀನಿ. ಒಬ್ಬರು ನೀವು ಇಟ್ಕೊಬಿಟ್ರೆ ಚಿತೆಗೋವರೆಗೂ ಮರೆಯಲ್ಲ ಬಿಡಲ್ಲ. ಇಷ್ಟ ಬಿಟ್ಟು ದೇವ್ರು ಒಳ್ಳೇದು ಮಾಡಲಪ್ಪ. ಬರೋಣ. ಶುಗರ್ ಬಂದ್ ನಾಳೆ ಜಾಸ್ತಿ ಆದ್ರೂ ಪರವಾಗಿಲ್ಲ. ಥ್ಯಾಂಕ್ ಯು. ಶುಗರ್ ಬರಲಿ. ನನಗೆ ಬೇಡ ಪ್ಲೀಸ್. ಇದೊಂದು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಇತಿಹಾಸ ನಿರ್ಮಾಣ. ಥ್ಯಾಂಕ್ ಯು.
ಸರ್ ನೀವೊಂದು ನಿಂತ್ಕೊಳ್ಳಿ ಸರ್, ಒಂದು ಕರೆ ಮಾಡಿ ಸಿನಿಮಾದವ್ರು ಸರ್, ಸಿನಿಮಾದವ್ರ ಜೊತೆ ಒಂದು ಸರ್ ಬಂದೇ ಬನ್ನಿ ನೀವು. ಬನ್ನಿ, ಅಣ್ಣನ ಕೊಡಲಿಲ್ಲ, ಅಣ್ಣಂಗಿರೋದು ನೀವು ಹೇಳ್ದಂಗೆ ಪೇಸ್ಟು ಬೇಡ, ಶುಗರ್ ನೋಡಿದ್ರೆ ಯಾಕೆ ಅವ್ರಿಗೆ ಶುಗರು ತುಂಬ ಜಾಸ್ತಿ ಇದೆ ಸರ್. ರವಿಶಂಕರ್ ನಾಗ್ ಚಿತ್ರಕ್ಕೆ ಕತೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ ಬರೆದು ನಿರ್ದೇಶನ ಹೊಡೆಯುತ್ತಿದ್ದಾರೆ. ಛಾಯಾಗ್ರಹಣ ವೀನಸ್ ಮೂರ್ತಿ, ವಿನು ಮನಸ್ಸು ಸಂಗೀತ, ರವಿವರ್ಮೈ ಹಿನ್ನೆಲೆ ಸಂಗೀತ, ವೆಂಕಿ ಯುಡಿವಿ ಸಂಕಲನ, ಕಮಲ್ ಗೋಯಲ್ ಡಿಐ, ಅಕ್ಷಯ್ ಅವರ ಸಿಜಿ ಕಾರ್ಯ, ಥ್ರಿಲ್ಲರ್ ಮಂಜು ಸಾಹಸ, ಪಿಆರ್ಒ ಸುಧೀರ್ ವೆಂಕಟೇಶ್, ಡಾಕ್ಟರ್ ಮಂಜು ಗಂಜಿಹಾಳ, ಡಾಕ್ಟರ್ ವೀರೇಶ್ ಹಂಡಿಗಿ ಅವರಾಗಿದ್ದಾರೆ. ಚಿತ್ರದ ತಾರಾ ಬಳಗದಲ್ಲಿ ಲಕ್ಷ್ಮೀಪತಿ ಬಾಲಾಜಿ, ಮಹಾಲಕ್ಷ್ಮಿ, ದಿವ್ಯಶ್ರೀ, ಥ್ರಿಲ್ಲರ್ ಮಂಜು, ಪದ್ಮವಾಸಂತಿ, ಬಲರಾಜವಾಡಿ, ಲಯಕೋಕಿಲ, ನಂಜು ಸಿದ್ದಪ್ಪ, ಕೈಲಾಶ್ ಕುಟ್ಟಪ್ಪ, ಮೈಸೂರು ಮಂಜುಳಾ ಮೊದಲಾದವರು ಅಭಿನಯಿಸಿದ್ದಾರೆ. ಒಟ್ಟಿನಲ್ಲಿ ಇದೇ 30ರಂದು ರಾಜ್ಯಾದ್ಯಂತ ತೆರೆ ಕಾಣುತ್ತಿರುವ ಮಾವುತ ಸಿನಿಮಾಗೆ ಒಳ್ಳೆಯದಾಗಲಿ, ಶತದಿನೋತ್ಸವ ಆಚರಿಸಲಿ ಎಂದು ಶುಭ ಹಾರೈಸೋಣ. HD ಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.